ನೆಕ್ಸ್ಟ್ MCQ ನಿಮಗೆ ಟ್ರಿಗ್ನೋಮೆಟ್ರಿಕ್ ಇಂದ ಬರುತ್ತೆ, ಟ್ರಿಗ್ನೋಮೆಟ್ರಿ ಚಾಪ್ಟರಿಂದ. ಸೊ ಇದು ಟ್ರಿಗ್ನೋಮೆಟ್ರಿಲಿ ಇರುವಂತಹ ಫಾರ್ಮುಲಾ ಆಗಿರ್ಬೋದು, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಗಿರ್ಬೋದು, ಮತ್ತು ಆ ಟೇಬಲ್ ಚಾರ್ಟ್ ಆಗಿರ್ಬೋದು, ಪ್ರತಿಯೊಂದು ಇಂಪಾರ್ಟೆಂಟು ಈ ಒಂದು ಲೆಸನ್ನು. ಸೊ ನಿಮಗೆ ಕಷ್ಟ ಅನ್ನಿಸ್ಬೋದು, ಬಟ್ ತಿಳ್ಕೊಂಡ್ರೆ ಇದಕ್ಕಿಂತ ಈಸಿ ಲೆಸನ್ ಯಾವುದೂ ಇಲ್ಲ. ಸೊ ಇಲ್ಲಿ ನಾವು ಆ ಚಾರ್ಟು ಮತ್ತು ಫಾರ್ಮುಲಾನ ಕಲ್ತ್ಕೊಂಡ್ರೆ MCQಗೆ ಯೂಸ್ ಆಗುತ್ತೆ. 1 ಮಾರ್ಕ್ಸಲ್ಲೂ ಕೂಡ ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ ಅಂತೂ ಪಕ್ಕಾ ಕೇಳ್ತಾರೆ ರೀ. ಸೊ ಈಗ MCQ ಯಾವ್ಯಾವ ಟೈಪ್ಸ್ ಬರ್ಬೋದು ಟ್ರಿಗ್ನೋಮೆಟ್ರಿಕಲ್ಲಿ? ಸೊ ಇಲ್ಲಿ 1 + tan ಸ್ಕ್ವೇರ್. ಸೊ 1 + tan ಸ್ಕ್ವೇರ್ ಅಂತಂದರೆ 1 + tan ಸ್ಕ್ವೇರ್ ಥೀಟಾ ಅಂತಂದರೆ ನಮಗೆ ಗೊತ್ತಿರೋದು ಸೀಕೆಂಡ್ ಸ್ಕ್ವೇರ್ ಥೀಟಾ. ಸೊ ಸೀಕೆಂಡ್ ಸ್ಕ್ವೇರ್ ಥೀಟಾ ಅಂತಂದರೆ ನಮಗೆ 1/cos ಸ್ಕ್ವೇರ್ ಥೀಟಾ ಈಸ್ ದ ಆನ್ಸರ್. ಈ ರೀತಿ ಟ್ವಿಸ್ಟಾಗಿ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾವು ಒಂದು ಫಾರ್ಮುಲಾ ಕಲ್ತ್ಬಿಟ್ಟು ಒಂದು ಫಾರ್ಮುಲಾ ಬಿಡೋಷ್ಟಿಲ್ಲ, ಎಲ್ಲ ಫಾರ್ಮುಲಾನು ಕೂಡ ನಾವು ಕಲಿಬೇಕು. ಸೊ ನೆಕ್ಸ್ಟು sin A = 1/√2. ದೆನ್ ವ್ಯಾಲ್ಯೂ ಆಫ್ ಎ. ಇಲ್ಲಿ ಆ ಟೇಬಲ್ ಚಾರ್ಟ್ ಏನಿದೆ, ಆ ಟೇಬಲ್ ಚಾರ್ಟಲ್ಲಿ 1/√2 ಎಲ್ಲಿದೆ ಅದ್ರ ನೇರಕ್ಕೆ ಬನ್ನಿ, ಯಾವ ಡಿಗ್ರಿಲಿದೆ ಅನ್ನೋದನ್ನು ನೀವು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಆವಾಗ ಅದು 45 ಡಿಗ್ರಿಲಿ ನಮಗೆ ಅದು ಬರುತ್ತೆ. ಸೊ ನೆಕ್ಸ್ಟು ಸೀಕೆಂಟ್ A = 2/√3. ಸೊ ನಾವು ಕಾಸ್ ಎ ವ್ಯಾಲ್ಯೂನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಸೀಕೆಂಟ್ ಅಂತಂದರೆ 1/cos, ಅಂದರೆ ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಆಗುತ್ತೆ. ಸೊ ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಆಗುತ್ತೆ, ಉಲ್ಟಾ ಆಗುತ್ತೆ. ಸೊ ಹಾಗಾದರೆ ಕಾಸ್ ಎ ಇದನ್ನೇ ಉಲ್ಟಾ ಬರೀರಿ. ಸೊ √3/2 ಈಸ್ ದ ಆನ್ಸರ್. ಸೊ 90 sin 90 - ಥೀಟಾ ಇಸ್ ಈಕ್ವಲ್ ಟು ಡ್ಯಾಶ್. ಸೊ ಯಾವಾಗಲೂ ಅಷ್ಟೇ sin 90 - ಥೀಟಾ, ಸೈನ್ಗೆ ಕಾಸ್ ಬರುತ್ತೆ, ಕಾಟ್ಗೆ ಟ್ಯಾನ್ ಬರುತ್ತೆ, ಸೀಕೆಂಟ್ಗೆ ಕೊಸೆಕ್ ಬರುತ್ತೆ. ಸೊ ಇದನ್ನು ನೀವು ಕಲ್ತ್ಕೊಂಡ್ರೆ sin 90 - ಥೀಟಾ ಯಾವಾಗಲೂ ಕೂಡ ಕಾಸ್ ಥೀಟಾ ಆಗಿರುತ್ತೆ. ಮತ್ತು ದ ವ್ಯಾಲ್ಯೂ ಆಫ್ tan 45. ನೋಡಿ ಇಲ್ಲಿ ವ್ಯಾಲ್ಯೂ ಕೊಟ್ಟರು ಡಿಗ್ರಿನ ಫೈಂಡ್ ಔಟ್ ಮಾಡಿ ಅಂತಂದರು, ಇಲ್ಲಿ ಡಿಗ್ರಿ ಕೊಟ್ಟರು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಕೇಳ್ತಾರೆ. ಸೊ ಆ ಟೇಬಲ್ ಒಂದು ಕಲ್ತ್ಕೊಂಡ್ರೆ ಯಾವ್ದು ಕೊಟ್ಟರು ನೀವು ಮಾಡ್ತೀರಾ. ದ ವ್ಯಾಲ್ಯೂ ಆಫ್ tan 45 ಈಸ್ ಯಾವಾಗಲೂ ಕೂಡ 1 ಆಗಿರುತ್ತೆ. ದ ವ್ಯಾಲ್ಯೂ ಆಫ್ cos 48 - sin 42. ಇದು ಟೇಬಲಲ್ಲೇ ಇಲ್ಲ, 48 ಡಿಗ್ರಿ 42 ಡಿಗ್ರಿ ಈ ರೀತಿ ಇದ್ದಾಗ ಏನು ಮಾಡ್ಕೊಳ್ಳಿ ಅಂತಂದರೆ, ಸೊ ನೀವು ಈ ಫಾರ್ಮುಲಾನ sin 90 - ಥೀಟಾ ಆ ಫಾರ್ಮುಲಾನ ನೀವು ರೀಕಾಲ್ ಮಾಡ್ಕೋಬೇಕು. ಇವೆರಡರಲ್ಲೂ ಕೂಡ ಒಂದಕ್ಕೆ ಮಾತ್ರ ಅಪ್ಲೈ ಮಾಡಬೇಕು, ಇಲ್ಲ ಕಾಸ್ಗೆ ಅಪ್ಲೈ ಮಾಡಿ, ಇಲ್ಲ ಸೈನಿಗೆ ಅಪ್ಲೈ ಮಾಡಿ, ಎರಡಕ್ಕೂ ಕೂಡ ನಾವು ಅಪ್ಲೈ ಮಾಡಬಾರ್ದು. ಸೊ ಇಲ್ಲಿ cos 90 - 48 ಡಿಗ್ರಿ ಅಂತಂದರೆ ಅದನ್ನು ಮೈನಸ್ ಮಾಡಿದಾಗ ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಸೊ sin 42 ಡಿಗ್ರಿ 42 ಡಿಗ್ರಿ ಆಗುತ್ತೆ. ಸೊ sin 42 - sin 42 ಈಸ್ ಈಕ್ವಲ್ ಟು 0. ಸೊ ಆನ್ಸರ್ ಇಸ್ 0 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು ನಮಗೆ ಪ್ರಾಬಬಿಲಿಟಿಯಿಂದ. ಸೊ ಪ್ರಾಬಬಿಲಿಟಿಯಿಂದ ನಿಮಗೆ ಎರಡು ರೀತಿ ಕ್ವಶನ್ಸ್ನ ಕೇಳ್ತಾರೆ. ಸೊ P ಆಫ್ E + P ಆಫ್ E0 ಈಸ್ ಈಕ್ವಲ್ ಟು 1. ಸೊ ಇವೆರಡರಲ್ಲೂ ಕೂಡ ಒಂದು ಕ್ವಶನ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ರೀತಿ 3 ಕಾಯಿನ್ಸ್ ಕೊಟ್ಬಿಟ್ಟು ನೀವು ಆ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲು 3 ಕಾಯಿನ್ಸ್ ಆರ್ ಟಾಸ್ಡ್ ಟುಗೆದರ್, ದೆನ್ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಆರ್ ಅಂತ ಕೇಳಿದ್ದಾರೆ. ಸೊ ಈಗ ಕಾಯಿನ್ಗೆ ನಿಮಗೆ 2 ಫೇಸಸ್ ಇರುತ್ತೆ. ಸೊ ಇಲ್ಲಿ 3 ಕಾಯಿನ್ ಅಂತ ಹೇಳಿರೋದ್ರಿಂದ ಒಟ್ಟು 6 ಫೇಸಸ್ ಆಗ್ತವೆ. ಬಟ್ ಆದರೆ ಇಲ್ಲಿ ಆ್ಯಡ್ ಮಾಡಬಾರ್ದು, ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 2s are 4, 4 2s are 8. ಸೊ 3 ಕಾಯಿನ್ಸ್ದು ಯಾವಾಗಲೂ ಸ್ಯಾಂಪಲ್ ಸ್ಪೇಸ್ ಯಾವಾಗಲೂ 8 ಆಗಿರುತ್ತೆ. ಅಕಸ್ಮಾತ್ 2 ಕಾಯಿನ್ಸ್ ಅಂತ ಬಂದರೆ 4 ಆಗಿರುತ್ತೆ. ಇಲ್ಲಿ ನಾನು ಹೇಳೋ ರೀತಿ, ಇಫ್ ಪ್ರಾಬಬಿಲಿಟಿ ಆಫ್ ಆ್ಯನ್ ಈವೆಂಟ್ P ಆಫ್ E ಇಸ್ ಈಕ್ವಲ್ ಟು 0.07, ದೆನ್ P ಆಫ್ ನಾಟ್ E ಈಸ್ ಅಂತ ಕೇಳಿದ್ದಾರೆ. ನಾಟ್ ಇ ಅಂತ ಅಂದರೆ ಇದು ಇ ಬಾರ್ ಅಂತ ಹೇಳ್ತೀವಿ. ಸೊ P ಆಫ್ E + P ಆಫ್ E ಬಾರ್ ಇಸ್ ಈಕ್ವಲ್ ಟು 1. ಇದು ಫಾರ್ಮುಲಾ. ಸೊ ಇಲ್ಲಿ ಈವೆಂಟ್ P ಆಫ್ E ಅಂತ ಕೊಟ್ಟಿದ್ರೆ ನೀವು ಇಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ, P ಆಫ್ E0 ಕೊಟ್ಟಿದ್ರೆ ಇಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಕೊಟ್ಟಿರೋದನ್ನು 1 ಮೈನಸ್ ಮಾಡಿಕೊಂಡ್ರೆ ನಿಮಗೆ ಸೊ ಇಲ್ಲಿ 0.93 ಅಂತ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಸೊ ಇಲ್ಲಿ ಒಂದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳಿದ್ದಾರೆ. 26 ಇಂಗ್ಲೀಷ್ ಆಲ್ಫಾಬೆಟ್ ಕಾರ್ಡ್ಸ್ ವಿತೌಟ್ ರಿಪೀಟಿಂಗ್ ಎನಿ ಆಲ್ಫಾಬೆಟ್ ಆರ್ ಪುಟ್ ಇನ್ ಎ ಬಾಕ್ಸ್ ಆ್ಯಂಡ್ ಶಫಲ್ಡ್ ವೆಲ್. ಇಫ್ ಎ ಕಾರ್ಡ್ ಈಸ್ ಚೂಸನ್ ಅಟ್ ರ್ಯಾಂಡಮ್, ದೆನ್ ದ ಪ್ರಾಬಬಿಲಿಟಿ ದಟ್ ದ ಕಾರ್ಡ್ ವಿತ್ ಆ್ಯನ್ ಓವಲ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವಾಗಲೂ ಕೂಡ ನಮಗೆ ಒಂದು ಫಾರ್ಮುಲಾ ಬರುತ್ತೆ ಪ್ರಾಬಬಿಲಿಟಿಲಿ. P
ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಎನ್ ಆಫ್ ಎಸ್ ಯಾವಾಗಲೂ ಟೋಟಲ್ ನಂಬರ್ ಆಫ್ ದಿ ಈವೆಂಟ್ಸ್ ಆಗಿರುತ್ತೆ. ಸೊ ನಂಬರ್ ಆಫ್ ಈವೆಂಟ್ಸು ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ. ನ್ಯೂಮರೇಟರ್ಗಿಂತ ಡಿನಾಮಿನೇಟರ್ದು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಈವೆಂಟ್ಸ್ ಅಂತ ಅಂದರೆ ಟೋಟಲ್ ಆಲ್ಫಾಬೆಟ್ ಯಾವಾಗಲೂ 26 ಇರುತ್ತೆ. ಸೊ ಎನ್ ಆಫ್ ಎಸ್ ಯಾವಾಗಲೂ 26 ಬರುತ್ತೆ. ಇಲ್ಲಿ ಓವಲ್ಸ್ ಅಂತ ಹೇಳಿದಾಗ ನಮಗೆ 5 ಓವಲ್ಸು. ಸೊ ಯಾವುದು ಎ ಇ ಐ ಒ ಯು ಓವಲ್ಸು. ಸೊ ಅದನ್ನು ನಾವು ನ್ಯೂಮರೇಟರ್ ಬರೆದ್ರೆ ಅಷ್ಟೇ ಸಾಕು 1 ಮಾರ್ಕ್ಸ್ಗೆ. 2 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ ಸೊ ಅದನ್ನು ಫಾರ್ಮುಲಾ ಫಸ್ಟ್ ಬರೀರಿ. ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಅಂತ ಬರೆದ್ಬಿಟ್ಟು ಎನ್ ಆಫ್ ಇ ಎಷ್ಟು, ಎನ್ ಆಫ್ ಎಸ್ ಎಷ್ಟು ಅಂತ ಬರೆದ್ಬಿಟ್ಟು ಸೊ ಅದಕ್ಕೆ ಅಪ್ಲೈ ಮಾಡಿ. ಆವಾಗ 2 ಮಾರ್ಕ್ಸ್ ಸಿಗುತ್ತೆ.